ಮೊದಲ ಬಾರಿಗೆ ನಡೆದಂತಹ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಎಡವಟ್ಟು ಹಗರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಗಾಗಿ ಒಂದು ಸಣ್ಣ ಲೋಪನೂ ಆಗದೆ ಇರೋ ರೀತಿ ಇಡೀ ಸಿಸ್ಟಮ್ಮೇ ಅಲರ್ಟ್ ಆಗ್ಬಿಟ್ಟಿದೆ. ಈ ಸರಿ ಜೂನ್ 21ಕ್ಕೆ ನೀಟ್ ಎಕ್ಸಾಮ್ ನಡೀತಾ ಇದೆ, ಮರು ಎಕ್ಸಾಮ್. ಹಿಂದಿನ ತಪ್ಪುಗಳಿಂದ ಪಾಠ ಕಲ್ತಿರೋ ಕೇಂದ್ರ ಸರ್ಕಾರ ಈ ಬಾರಿ ಮರು ಪರೀಕ್ಷೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸೋದಕ್ಕೆ ಮೆಗಾ ಪ್ಲಾನ್ ಮಾಡಿದೆ. ಜೂನ್ 21 ಎಕ್ಸಾಮ್ ನಡೀತಾ ಇದ್ದು ಪರೀಕ್ಷಾ ಕೇಂದ್ರಗಳ ಸುತ್ತ 144 ಸೆಕ್ಷನ್ ಜಾರಿಯಾಗಿದ್ರೆ ಒಳಗಡೆ ಹೈಟೆಕ್ ಕ್ಯಾಮ್ರಾಗಳು, ಸಿಸಿಟಿವಿ ಕ್ಯಾಮ್ರಾಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಕಣ್ಗಾವಲು ಇಡಲಾಗಿದೆ. ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆ ಏರ್ ಲಿಫ್ಟ್ ನೊಂದಿಗೆ ತಲುಪಲಿದೆ. ಹೆಲಿಕಾಪ್ಟರ್ MI-17 ಅದ್ರ ಮೂಲಕ ಕೊಡ್ತಾರಂತೆ, ಕ್ವಶನ್ ಪೇಪರ್ ತಲುಪಿಸ್ತಾರಂತೆ. ಇನ್ನು ಪ್ರಶ್ನೆ ಪತ್ರಿಕೆ ಲೀಕ್ ತಡೆಯೋದಕ್ಕೆ ವಿಫಲವಾಗಿದ್ದ ಮೋದಿ ಸರ್ಕಾರ ಟೆಲಿಗ್ರಾಮ್ ಅನ್ನ ಜೂನ್ 22ರವರೆಗೆ ತಾತ್ಕಾಲಿಕವಾಗಿ ನಿಷೇಧಿಸಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಟೆಲಿಗ್ರಾಮ್ ಸಂಸ್ಥೆ ಮತ್ತು ಅದರ ಸಿಇಒ ಪಾವೆಲ್ ಡುರೇವ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಭಾರತ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದೆ. ನಾಟ್ ಓನ್ಲಿ ಟೆಲಿಗ್ರಾಮ್ ಬ್ಯಾನ್, ಅದರ ಎಡಿಟಿಂಗ್ ಆಪ್ಷನ್ ಕೂಡ ಜೂನ್ 30ರವರೆಗೆ ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಅಲ್ಲ, ನೀಟ್ ಎಕ್ಸಾಮ್ ಆದಮೇಲೆ ಮತ್ತೆ ಎಡಿಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿಬಿಟ್ರೆ ಪ್ಯಾನಿಕ್ ಆಗಿಬಿಡ್ತಾರೆ ಅಂತ ಜೂನ್ 30ರವರೆಗೆ. ಹಾಗೆ ನೋಡಿದರೆ ನಾವೆಲ್ಲ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರತಿಯೊಂದಕ್ಕೂ ಕೂಡ ಸೇನೆನ ಬಳಸ್ಕೊಳ್ಳುತ್ತೆ, ಸೇನೆನ ಮುಂದಿಟ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡುತ್ತೆ ಪಾಕಿಸ್ತಾನ ಅಂತ. ಇವತ್ತು ಒಂದು ನೀಟ್ ಎಕ್ಸಾಮ್ಗೆ ನಾವು ಸೇನೆನ ಬಳಸ್ತಾ ಇದ್ದೀವಿ, ಹೆಲಿಕಾಪ್ಟರ್ಗಳನ್ನ ಬಳಸ್ತಾ ಇದ್ದೀವಿ ಅಂತಂದರೆ ಎಲ್ಲಿಗೆ ಕಂಪ್ಯಾರಿಷನ್. ಈ ಮಧ್ಯೆ ನೀಟ್ ಅಕ್ರಮದಿಂದ ದೇಶಾದ್ಯಂತ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಡೆಹ್ರಾಡೂನ್ನಲ್ಲಿ ಮತ್ತೊಬ್ಬ ನೀಟ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದುವರೆಗೆ ದೇಶದಲ್ಲಿ 14 ವಿದ್ಯಾರ್ಥಿಗಳು ಈ ನೀಟ್ ಅಕ್ರಮಕ್ಕೆ ಬಲಿಯಾಗಿದ್ದಾರೆ. ಮಿಲಿಟರಿ ದರ್ಜೆಯ ಭದ್ರತೆ ಮತ್ತು AI ಮುಖ ಗುರುತಿಸುವಿಕೆ ವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಏರ್ಲಿಫ್ಟ್, CRPF, CISF ಬೆಂಗಾವಲು, ಪ್ರವೇಶಕ್ಕೂ ಮೊದಲು ಬಯೋಮೆಟ್ರಿಕ್ ಮತ್ತು ಮುಖ ಗುರುತಿಸುವಿಕೆ, ಪ್ರಧಾನಮಂತ್ರಿ ಕಚೇರಿಯಿಂದ ನೇರ ಮೇಲ್ವಿಚಾರಣೆ, ಮುದ್ರಣಾಲಯದಿಂದ ಪರೀಕ್ಷಾ ಕೇಂದ್ರಗಳವರೆಗೆ ಸುರಕ್ಷಿತ ರವಾನೆಗೆ ಕ್ರಮ, ಪ್ರಶ್ನೆ ಪತ್ರಿಕೆ ಸಾಗಿಸೋದಕ್ಕೆ ಭಾರತೀಯ ವಾಯುಸೇನೆ ಬಳಕೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ತಮಗೆ ಗೊತ್ತಿದೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಲೆವೆಲ್ಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷೆಗಳನ್ನು ನಡೆಸೋದ್ರಲ್ಲಿ ಪದೇ ಎಡವಟ್ಟುಗಳನ್ನು ಪ್ರಶ್ನೆ ಮಾಡಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಸಣ್ಣ ಲೋಪ ಆಗಬಾರ್ದು. ಯಾಕೆ ಅಂತಂದರೆ ಇವತ್ತು ಮತ್ತೆ ಲೋಪ ಆಯ್ತಂದ್ರೆ ಕೇಂದ್ರ ಸರ್ಕಾರದ ಬುಡಕ್ಕೆ ಬರುತ್ತೆ ಅಂತ ಗೊತ್ತಿರೋದ್ರಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಬಟ್ ವಿದ್ಯಾರ್ಥಿಗಳು ಇದಕ್ಕೆ ಪ್ಯಾನಿಕ್ ಆಗೋದು ಬೇಡ. ನೀವು ಹೋಗ್ರಿ, ತಯಾರಿ ಮಾಡ್ಕೊಂಡಿದ್ದೀರಿ, ತುಂಬ ಕೂಲ್ ಮೈಂಡಲ್ಲಿ ಹೋಗಿ ಪರೀಕ್ಷೆ ಬರೀರಿ. ಇವ್ರು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನೀವು ಓದಿದ್ದೀರಿ, ನೀವು ಪರೀಕ್ಷೆ ಬರೀತಿದ್ದೀರಿ, ನಾಳೆ ವೈದ್ಯರಾಗ್ತೀರಿ, ಅಷ್ಟರ ಮಟ್ಟಿಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ.